ಇನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಬಹುಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬಳ್ಳಾರಿಯ ಎಂಪಿ ತುಕಾರಾಂ, ಭರತ್ ರೆಡ್ಡಿ, ಗಣೇಶ್, ಶ್ರೀನಿವಾಸ್ ಇವರಿಗೆ ಶಾಕ್ ಕೊಟ್ಟಿದೆ. ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ ಇಡಿ ಅವರ ಭರ್ಜರಿ ಬೇಟೆ. ಬಳ್ಳಾರಿಯ ಸಂಸದ ತುಕಾರಾಂ, ಶಾಸಕ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ ಗಣೇಶ್, ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಇವರೆಲ್ಲರಿಗೂ ಇಡಿ ಅಧಿಕಾರಿಗಳು ಗ್ರಿಲ್ ಮಾಡ್ತಾ ಇದ್ದಾರೆ. ಹಾಗೆಯೇ ಬೆಂಗಳೂರಿನ ನಾಗೇಂದ್ರ, ಮಾಜಿ ಸಚಿವ ನಾಗೇಂದ್ರ ಅವರ ಕಚೇರಿಯಲ್ಲೂ ಕೂಡ ಶೋಧ ಮಾಡಿದ್ದಾರೆ. ಸತತ 8 ಗಂಟೆಗಳಿಂದ ನಡೀತಾ ಇರ್ತಕ್ಕಂಥ ಅಧಿಕಾರಿಗಳ ಪರಿಶೀಲನೆ. ಅದು 8 ಗಂಟೆ ಆಶ್ಚರ್ಯ ಏನಲ್ಲ, ಅವರು 1 ದಿನ, 2 ದಿನ, 3 ದಿನ ಬೇಕಾದರೂ ಮಾಡ್ಬೋದು. ಇನ್ನು ಬಳ್ಳಾರಿ ಸಂಸದ ತುಕಾರಾಂ ಅವರನ್ನ ಇಡಿ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದೆ. ಯಾವುದೇ ಕ್ಷಣದಲ್ಲಿ 3 ಶಾಸಕರನ್ನ ಕೂಡ ಇಡಿ ವಶಕ್ಕೆ ಪಡೆಯಬಹುದು. ಲೋಕಸಭಾ ಚುನಾವಣೆಯಲ್ಲಿ ಹಣ ಹಂಚಿಕೆ ಬಗ್ಗೆ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ. ಎಲ್ಲರ ಹೇಳಿಕೆಗಳನ್ನು ಕೂಡ ಇಡಿ ಅಧಿಕಾರಿಗಳು ದಾಖಲು ಮಾಡ್ಕೋತಾ ಇದ್ದಾರೆ. ಆಮೇಲೆ ಕೆಲವೆಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ಸ್, ಡಾಕ್ಯುಮೆಂಟ್ಸ್ ಇವೆಲ್ಲವನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಬಳ್ಳಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತುಕಾರಾಂ ಅವರ ಕಡೆಯಿಂದ ವಾಲ್ಮೀಕಿ ಹಗರಣದ ದುಡ್ಡು ಒಂದು 20-25 ಕೋಟಿ ಬಳಕೆಯಾಗಿದೆ ಅಂತ ಆರೋಪ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಬಳ್ಳಾರಿಯಿಂದ ನನ್ನ ಕೊಲೀಗ್ ಅಮರೇಶ್, ಕೊಪ್ಪಳದಿಂದ ಮುಕ್ಕಣ್ಣ ಕತ್ತಿ ಹಾಗೂ ಬೆಂಗಳೂರಿನಿಂದ ಮುರಳೀಧರ್, 3 ಜನನ ನಾನು ಮಾತನಾಡಿಸ್ತೀನಿ. ಮೊದಲಿಗೆ ಅಮರೇಶ್ ಅವರಿಂದ ಮಾಹಿತಿ ಪಡೆದು ಬಿಡ್ತೀನಿ. ಅಮರೇಶ್, 8 ಗಂಟೆಗಳಿಂದ ಸತತ ದಾಳಿಯಲ್ಲಿ ಪರಿಶೀಲನೆಗಳು ನಡೀತಾ ಇದೆ. ಮೇಜರ್ ಅಂತಕ್ಕಂಥ ಅಂಶಗಳೇನು ಈ ದಾಳಿಯಲ್ಲಿ? ಅರವಿಂದ್, ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ 3 ಶಾಸಕರು, ಅದರ ಜೊತೆಗೆ ಬಳ್ಳಾರಿ ಸಂಸದ ತುಕಾರಾಂ ಅವರ ನಿವಾಸಗಳು ಸೇರಿದಂತೆ ಒಟ್ಟು 7ರಿಂದ 8 ಕಡೆಗಳಲ್ಲಿ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದೀಗ 60ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂಥದ್ದು. ಸತತ 8 ಗಂಟೆಗಳಿಂದಲೂ ಸಹಿತ ಇಡಿ ಅಧಿಕಾರಿಗಳು 3 ಜನ ಶಾಸಕರು ಮತ್ತು ಸಂಸದ ತುಕಾರಾಂ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದಿಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಸದ್ಯಕ್ಕೆ ಇರುವಂಥ ಮೇಜರ್ ಅಪ್ಡೇಟ್ಸ್ ಅಂದ್ರೆ ಈ ಎಲ್ಲ 3 ಜನ ಶಾಸಕರು ಮತ್ತು ಸಂಸದರ ಮನೆಯಲ್ಲಿ ಅವರ ಪ್ರಮುಖವಾಗಿರ್ತಕ್ಕಂಥ ಆಸ್ತಿಗಳು, ಅದ್ರ ಜೊತೆಗೆ ಅವರ ಬ್ಯಾಂಕ್ ವಹಿವಾಟುಗಳೆಲ್ಲವನ್ನೂ ಕೂಡ ಇಡಿ ಅಧಿಕಾರಿಗಳು ತರಿಸ್ಕೊಳ್ತಾ ಇದ್ದಾರೆ. ಮತ್ತು ಅವರ ಆಪ್ತರುಗಳ ಮೂಲಕ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ ಅವೆಲ್ಲವನ್ನು ಕೂಡ ತರಿಸ್ಕೊಡಿ ಅನ್ನುವಂಥ ಮಾಹಿತಿಗಳನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಈ ಒಂದು ಶಾಸಕರು ಮತ್ತು ಸಂಸದರಿಗೆ ಹೇಳಿರೋ ಭಾಗವಾಗಿ ಅವರು ಕೂಡ ದಾಖಲೆಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಈ ಒಂದು ದಾಖಲೆಗಳನ್ನು ತರಿಸ್ಕೊಳ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗಾಗಲೇ ಪಬ್ಲಿಕ್ ಟಿವಿ ಕ್ಯಾಮರಾದಲ್ಲಿ ಕೂಡ ಸರಿಯಾಗಿರುವಂಥದ್ದು. ಅಂದ್ರೆ ಶಾಸಕರ ಆಪ್ತರ ಅಂದ್ರೆ ನಾನು ಸದ್ಯಕ್ಕೆ ಭರತ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಇದ್ದೀನಿ. ಭರತ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಸತತ 8 ಗಂಟೆಗಳಿಂದಲೂ ಸಹಿತ ಭರತ್ ರೆಡ್ಡಿ ಅವರ ತೀವ್ರತರವಾಗಿರ್ತಕ್ಕಂಥ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ಕೆಳಗಡೆ ಮಾಡ್ತಿದ್ರು, ಈಗ ಮೇಲಿನ ಮಹಡಿಯಲ್ಲಿ ಈಗ ಭರತ್ ರೆಡ್ಡಿ ಅವರನ್ನು 6 ಇಡಿ ಅಧಿಕಾರಿಗಳ ತಂಡದಿಂದ ತೀವ್ರತರವಾಗಿರ್ತಕ್ಕಂಥ ವಿಚಾರಣೆ ನಡೀತಾ ಇದೆ. ಭರತ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಪತ್ರಗಳು, ಅದ್ರ ಜೊತೆಗೆ ಬ್ಯಾಂಕಿನ ವಹಿವಾಟುಗಳೆಲ್ಲವನ್ನು ಕೂಡ ದಾಖಲೆಗಳನ್ನು ತರಿಸ್ಕೊಳ್ತಾ ಇದ್ದಾರೆ. ಈಗಾಗಲೇ 25 ಪ್ರಶ್ನೆಗಳನ್ನು ಮುಂದಿಟ್ಕೊಂಡು ಭರತ್ ರೆಡ್ಡಿ ಅವರ ಬೆವರಿಳಿಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಮತ್ತೊಂದು ಕಡೆಗೆ ಅವರ ಆಪ್ತರಿಂದಲೂ ಕೂಡ ಒಂದಿಷ್ಟು ಮಾಹಿತಿಗಳನ್ನ ಸಂಗ್ರಹಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಳ್ಳಾರಿ ಮತ್ತು ವಿಜಯನಗರ ಅಖಂಡ ಜಿಲ್ಲೆಗಳಲ್ಲಿ ಒಟ್ಟು 8 ಕಡೆಗಳಲ್ಲಿ ಇದೀಗ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡೋದ್ರ ಮೂಲಕ ವಾಲ್ಮೀಕಿ ನಿಗಮದ ಬಹುಕೋಟಿ ಅಕ್ರಮದ ಹಗರಣೆಯನ್ನು ಸಂಬಂಧಪಟ್ಟಂತೆ ಮಹತ್ವದ ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಅಮರೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಂದು ಕಡೆ ನಾರಾ ಭರತ್ ರೆಡ್ಡಿ ಅವರ ನಿವಾಸದ ಮೇಲೆ ರೇಡ್,